ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತಿನ ರೆಸಿಪಿ ಅಂತಂದರೆ ಹಾಗಲಕಾಯಿ ಫ್ರೈ. ಇಲ್ಲಿ ಡಿಫ್ರೆಂಟ್ ಆಗಿ ಇರುವಂಥದ್ದೊಂದು ಹಾಗಲಕಾಯಿ ಫ್ರೈ ಮಾಡಿದ್ದೀನಿ. ಇದು ಕೈ ಕೂಡ ಇರೋದಿಲ್ಲ, ಹಾಗೇನು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಇಲ್ಲೊಂದು ಕಡಾಯಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಈ ಥರ ಎಲ್ಲ ಕಡೆ ಇದನ್ನ ಮಾಡ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಈಗ ನಾನು ಜೀರಿಗೆ ಹಾಕೋತೇನೆ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿದೆ. ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಇಷ್ಟು ಈರುಳ್ಳಿ, ಒಂದು ಚಿಕ್ಕದು ಈರುಳ್ಳಿ, ಇದನ್ನೀಗ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಉಪ್ಪದೇನು ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದನ್ನು ನೋಡಿ. ಒಂದು 50% ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತೇನೆ. ಯಾರು ಹಾಗಲಕಾಯಿ ತಿನ್ನಲ್ಲ ಅಂತ ಹೇಳ್ತಾರೆ ನೋಡಿ, ಅಂಥವ್ರಿಗೆ ಈ ಥರ ಮಾಡಿಕೊಡಿ. ಹಾಗಲಕಾಯಿ ಮಸಾಲೆ ಹಾಗಲಕಾಯಿ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಅದು ಸೂಪರಾಗಿ ಇರುತ್ತೆ. ಇದು ಸೈಡ್ ಡಿಶ್ ಆಗಿ. ಇದಕ್ಕೆ ಸ್ವಲ್ಪ ನೋಡಿ ಹುಣಸೆಹಣ್ಣು ಹುಳಿ ಕೂಡ ಇಲ್ಲೇ ಹಾಕ್ತೇನೆ. ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು, 1 ನಿಮಿಷದವರೆಗೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದೆಲ್ಲ ಸೇರಿಗ ನೋಡಿ, ಈಗ ಫ್ರೈ ಆಯಿತು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ನಾನಿಲ್ಲಿ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇದು ಕೂಡ ಎಣ್ಣೆಯಲ್ಲಿನೇ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್. ಈಗ ನಾನು ಇದನ್ನು ತೆಗೆದಿಟ್ಕೋತೇನೆ ಒಂದು ಪ್ಲೇಟಿಗೆ, ಅಥವಾ ಸರ್ವ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ತೆಗೆದಿಟ್ಕೋತೇನೆ ಇದನ್ನು. ಇದು ಆರಬೇಕು ಚೆನ್ನಾಗಿ. ಈಗ ಇದನ್ನು ತಗೊಂಡ್ಬಿಡ್ತೇನೆ. ನೋಡಿ, ನಾನು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೆ ಆರಲಿಕ್ಕೆ. ಮತ್ತೆ ಅದೇ ನಾನು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಮತ್ತೆ 1 ಸ್ಪೂನು ಎಣ್ಣೆ ಕೂಡ ಹಾಕ್ತೀನಿ. ಬೇರೆ ಬೇರೆ ಪಾತ್ರೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾರು, ಸುಮ್ಮನೆ ಅದು ಇದು ಆಗುತ್ತೆ. ಇದರಲ್ಲಿ ಮಸಾಲೆ ಎಲ್ಲ ಇರೋದ್ರಿಂದ ನಾನು ಅದಕ್ಕೆ ಅದನ್ನೇ ಇಟ್ಕೊಂಡೆ. ಈ ಥರ ಎಣ್ಣೆ ಈಗ ಕಾದಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ, ಇದನ್ನು ಹಾಕಿ ಈಗ ಮತ್ತೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೇನೆ. ನೋಡಿ, ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ನಾವೇನು ಹಳದಿ ಹಾಕಿದ್ದು ಇದೆಲ್ಲ ಕಲರ್ ಇದೆಲ್ಲ ಇದಕ್ಕೂ ಸಹ ಬಂದುಬಿಡುತ್ತೆ ಅದು. ಈಗ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 3 ರಿಂದ 4 ನಿಮಿಷ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಬ್ಲ್ಯಾಕ್ ಆಗೋರಿಗೆ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಇದಾಗಲ್ಲ, ಮಸಾಲೆ ಎಲ್ಲ ಕೆರಟ್ಬಿಡುತ್ತೆ. ಸ್ಲೋ ಉರಿಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಕೂಡ ನಾನು ಇದೀಗ ಈರುಳ್ಳಿ ಅಂತ ಹಾಕಿದ್ನೆಲ್ಲ ಅದರಲ್ಲಿ ಇದನ್ನು ಕೂಡ ಹಾಕಿಬಿಡ್ತೀನಿ. ಈಗ ನೋಡಿ, ನಾನು ಮತ್ತೆ ಅದೇ ಕಡಾಯಿ ಇಟ್ಟಿದ್ದೀನಿ. ಈ ಥರ ಕಟ್ ಮಾಡಿದ್ದೀನಿ ರೌಂಡ್ ಶೇಪಲ್ಲಿ ಹಾಗಲಕಾಯಿಯನ್ನು ಎಲ್ಲವನ್ನು ನಾನು. ಇದನ್ನೀಗ ಚೆನ್ನಾಗಿ ಅಂದರೆ ಇಷ್ಟಿರುವಂಥ ಹಾಗಲಕಾಯಿ ಇಷ್ಟೇ ಆಗಬೇಕಿದು. ಇದನ್ನು ಫುಲ್ಲು ನಾವೀಗ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡಬೇಕಾಗುತ್ತೆ. ನಾನಿಲ್ಲಿ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಇದನ್ನು ಕೂಡ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಮೆತ್ತಗಾಗುವವರೆಗೆ. ನಾವು ಹಾಗೆ ಉಪ್ಪೆಲ್ಲ ಹಾಕಿ ಫ್ರೈ ಮಾಡ್ತೀವಿ ನೋಡಿ, ಆ ಥರ ಈಗ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಮಸ್ತಾಗುತ್ತೆ, ಇದು ಟೇಸ್ಟ್ ಮಾತ್ರ ಸೂಪರ್ ಆಗುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನಾನು ನಿಮಗೆ ಫ್ರೈ ಮಾಡ್ತೀನಿ, ಈಗ ತೋರಿಸ್ತೇನೆ. ನೋಡಿ, ಇಷ್ಟೀಗ ನಾನು ಹಾಗಲಕಾಯಿನ ಹುರ್ಕೊಂಡಿದ್ದೀನಿ, ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡಿದ್ದೀನಿ. ಸ್ಲೋ ಉರಿಯಲ್ಲಿಟ್ಟು, ಹೈ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ಕೆರಟು ಬಿಡ್ತಾವೆ. ಸ್ಲೋ ಉರಿಯಲ್ಲೇ ಇರಬೇಕು ಫ್ರೆಂಡ್ಸ್. ಇವನ್ನ ನಾನೀಗ 1 ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ 1 ಪ್ಲೇಟಿಗೆ ಸರ್ವ್ ಮಾಡಿದ್ದೇನೆ ಫ್ರೆಂಡ್ಸ್. ಇವು ಒಂದು ಸ್ವಲ್ಪ ಕೈಯಲ್ಲಿ ಹಿಡಿಲಿಕ್ಕೆ ಬರಬೇಕು, ಆರಬೇಕು ನಮಗೆ. ಮತ್ತು ಇದೇ ರುಬ್ಬಿದು ಕೂಡ ಆರಬೇಕು. 1-2 ನಿಮಿಷ ಬಿಟ್ಟು ನೋಡಿ, ನಾನು ಆವಾಗಲೇ ಫ್ರೈ ಮಾಡಿಟ್ಟಿರೋದು ಎಲ್ಲ ತಣ್ಣಗಾಗಿದೆ ಫ್ರೆಂಡ್ಸ್. ಮಿಕ್ಸಿ ಜಾರ್ ಹಾಕಿದ್ದೇನೆ. ನಿಮಗೆ ಎಷ್ಟು ಬೇಕು ನೋಡಿ, ರುಚಿಗೆ ತಕ್ಕಷ್ಟು ಅಷ್ಟು ಖಾರನ ಹಾಕೋರಿ, ಚಿಲ್ಲಿ ಪೌಡರ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಇದಕ್ಕೆ ನೀರು ಹಾಕಬೇಡಿ, ನೀರು ಹಾಕದೇನೆ ಇದನ್ನು ಈಗ ನುಣ್ಣಗೆ ರುಬ್ಬೇಕು. ನೋಡಿ, ಈಗ ಇದನ್ನು ನುಣ್ಣಗೆ ನೀರು ಹಾಕದೇನೆ ರುಬ್ತೇನೆ.
ನೋಡಿ ಈ ಥರ ಆಗುತ್ತೆ. ನಾವು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಹಸಿದಿರುತ್ತಲ್ಲ ಫ್ರೆಂಡ್ಸ್, ಆ ಥರ ಆಗುತ್ತೆ. ನಾವು ಇಲ್ಲಿ ಹಾಗಲಕಾಯಿನ ಫ್ರೈ ಮಾಡಿಟ್ಟಿದ್ದೀವಿ ನೋಡಿ. ಈ ಹಾಗಲಕಾಯಿಗೆ ಇದ್ರ ಒಳಗಡೆ ಪ್ರತಿಯೊಂದಕ್ಕೂ ನಾವು ಸ್ಟಫಿಂಗ್ನ ಹಾಕೋಬೇಕಾಗತ್ತೆ. ಈ ಥರ ನೋಡಿ, ಇದ್ರೊಳಗಡೆ ಎರಡು ಸೈಡ್ ಬರೋ ಥರ ಎಲ್ಲದಕ್ಕೂ ಇದೇ ಥರ ಹಾಕಿ ಇಟ್ಕೊಂಡ್ಬಿಡ್ತೇನೆ ನೋಡಿ. ಈ ಥರ ಎಲ್ಲದಕ್ಕೂ ಹಾಕಿ ರೆಡಿ ಮಾಡಿಡ್ತೇನೆ ನೋಡಿ. ಈ ಥರ ಎಲ್ಲ ನಾನು ಸ್ಟಫಿಂಗ್ ಈಗ ಹಾಕಿ ಇಟ್ಟಿದ್ದೇನೆ. ಇದಕ್ಕೆ ಮತ್ತೆ ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾವು ಆವಾಗಲೇ ಬಾಣಲಿ ಇಟ್ಟಿದ್ದೇವಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಕೂಡ ಇದೆ ಹುರಿದಿರುವಂಥದ್ದು. ಈಗೂ 1 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತೀನಿ ಅದಕ್ಕೆ. ಮತ್ತೆ ನಾನು ಎಣ್ಣೆ ಕಾಯಿಲಿ ನೋಡಿ. ಈಗ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ್. ಈಗ ರೆಡಿ ಮಾಡಿಟ್ಟಿರುವಂಥ ಹಾಗಲಕಾಯಿ ಸ್ಟಫಿಂಗ್ನ ಇದಕ್ಕೆ ಹಾಕೊಳ್ಳೋಣ. ಇದು ಈಗ ಫ್ರೈ ಆಗಬೇಕು ಚೆನ್ನಾಗಿ. ನಾವು ಉಳಿದಿರೋಂಥದ್ದು ಇದಕ್ಕೆ ಹಾಕ್ತೀನಿ ನೋಡಿ. ಒಂದು ಸ್ವಲ್ಪ ಮಸಾಲೆ ಉಳಿದಿರೋದು. ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಎಣ್ಣೆಯಲ್ಲೇ ಇದನ್ನು ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ನಮಗೆ ಚೆನ್ನಾಗಿ. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಸ್ಟಫಿಂಗ್ ಒಳಗಡೆ ಬರುತ್ತೆ ಇದ್ರೊಳಗೆ, ಮತ್ತೆ ಹೊರಗಡೆ ಪಾರಾಗಿ ಅದೇನು ಅದರಲ್ಲಿ ಕೂತ್ಕೊಳ್ಳೋದಿಲ್ಲ. ಆದರೂ ನಾವು ಮತ್ತೆ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಇದನ್ನು ಈಗ ಚೆನ್ನಾಗಿ ನೋಡಿ ಇದನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಹೋಗ್ತೇನೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದರದ್ದು ನೋಡಿ. ಈಗ ಕಲರ್ ಹೇಗೆ ಚೇಂಜ್ ಆಗ್ತದೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಫ್ರೆಂಡ್ಸ್, ಅದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕಿದು. ಸ್ವಲ್ಪ ಅನ್ನೋಕ್ಕಿಂತ ಇನ್ನೂ ತುಂಬ ಫ್ರೈ ಆಗಬೇಕು. ಇನ್ನೊಂದು 4 ನಿಮಿಷ ನಾನು ಇದನ್ನು ಫ್ರೈ ಮಾಡ್ತೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಅನ್ನಕ್ಕೆ ಮತ್ತು ರೊಟ್ಟಿಗೆ, ಚಪಾತಿಗೆ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಚೆನ್ನಾಗಿ ಫ್ರೈ ಮಾಡಿ ತೋರಿಸ್ತೇನೆ ನಿಮಗೆ. ಈ ಥರ ನೀವು ಮಕ್ಕಳಿಗೆ ಅದು ಮಾಡಿಕೊಡಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಚ್ಚಲಿಕ್ಕೆ ಹೋಗಬೇಡಿ. ನೀರು ಹಚ್ಚಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದು. ನೀರೊಂದು ಹಾಕ್ಲಿಕ್ಕೆ ಹೋಗಬೇಡಿ, ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಮಕ್ಕಳು ಹಾಗಲಕಾಯಿ ತಿನ್ನೋದು ತುಂಬ ಕಮ್ಮಿ. ಈ ಥರ ನಾವು ಹಾಗಲಕಾಯಿ ಮಕ್ಕಳಿಗೆ ಮಾಡಿಕೊಟ್ರೆ, ಇದು ಹಾಗಲಕಾಯಿ ಅನ್ನೋದೇ ಗೊತ್ತಾಗಲ್ಲ. ಒಂಥರ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಕೈ ಏನು ಅಷ್ಟೊಂದು ಸಿಗಲ್ಲ ಇದರದ್ದು. ಈಗ ನೋಡಿ ಇದು ರೆಡಿಯಾಗಿದೆ ಈಗ ಚೆನ್ನಾಗಿ. ಇದು ನಾನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ. ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಈ ಥರ ಎಷ್ಟು ಟೇಸ್ಟಿಯಾಗಿ ಪರಿಮಳ ಅಂತ ಸಖತ್ತಾಗಿ ಬರ್ತಾಯಿದೆ ಫ್ರೆಂಡ್ಸ. ನಾನು ನಿಮಗೆ ಈಗ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗಲಕಾಯಿ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕಲರ್ಫುಲ್ಲಾಗಿ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗೆ ಅನ್ನ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ಶಾಗಿ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ.